ಹಾಯ್ ಫ್ರೆಂಡ್ಸ್, ಶಾಂತ ಸ್ಟಾರ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಮೆಂತ್ಯ ಸೊಪ್ಪಿನ ಬಾತ್ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಇವತ್ತು ಒಂದು ಕಟ್ಟು ನಾನು ಮೆಂತ್ಯ ಸೊಪ್ಪನ್ನು ತೆಗೆದುಕೊಂಡಿದ್ದೀನಿ. ಇದನ್ನು ನೀಟಾಗಿ ಕಟ್ ಮಾಡಿ ತೊಳೆದು ಇಟ್ಕೊಂಡಿದ್ದೀನಿ. ಈಗ ನಾವು ಅಕ್ಕಿನ ನೋಡಿ, ಈ ಗ್ಲಾಸಲ್ಲಿ 1.5 ಗ್ಲಾಸು ಅಕ್ಕಿನ ನಾನು ತೆಗೆದುಕೊಳ್ತಾ ಇದ್ದೀನಿ. ಈ ಅಕ್ಕಿನ ನಾವು ಒಂದು 10 ನಿಮಿಷ ನೆನೆಸೋಣ. ಈಗ ನಾವು ಒಂದು 4-5 ಸ್ಪೂನಷ್ಟು ಆಯಿಲನ್ನು ಸೇರಿಸೋಣ. ನೀವು ಆಯಿಲು ಎಷ್ಟು ಹಾಕ್ಕೊಳ್ತೀರೋ ಅಷ್ಟೂ ಕೂಡ ಚೆನ್ನಾಗಿರುತ್ತೆ. ಅಂದರೆ ಎಷ್ಟನ್ನು ಜಾಸ್ತಿ ಬೇಡ, ಒಂದು 8 ಸ್ಪೂನ್ ಒಳಗಡೆ ಸೇರಿಸ್ಕೊಳ್ಳಿ. ನೋಡಿ, ನಾನು ಅಷ್ಟೇ ಆಯಿಲ್ ಹಾಕಿರೋದು, ಒಂದು 6 ಸ್ಪೂನಷ್ಟು ಇರ್ಬೋದು. ಈಗ ನೋಡಿ, ಚಕ್ಕೆ ಇಷ್ಟು ತೆಗೆದುಕೊಂಡಿದ್ದೀನಿ, ಲವಂಗ 5, ಮೊಗ್ಗು ಮರಾಠಿ ಮೊಗ್ಗು 2, ಮತ್ತು ಸ್ಟಾರ್ ಮೊಗ್ಗು ಮತ್ತು ಒಂದು ಲವಂಗ, ಸ್ವಲ್ಪ ಸೋಂಪು, ಇಷ್ಟನ್ನು ನಾನು ಸೇರಿಸ್ತಾ ಇದ್ದೀನಿ. ಸ್ವಲ್ಪ ಫ್ರೈ ಆದ ನಂತರ ನೋಡಿ, ಈ ರೀತಿ ಕಟ್ ಮಾಡಿಕೊಂಡಂತಹ ಹಸಿಮೆಣಸಿನ್ಕಾಯನ್ನು 4 ಸೇರಿಸ್ತಾ ಇದ್ದೀನಿ. 4 ಆದರೆ ಸಾಕು. ಮತ್ತು ಈರುಳ್ಳಿ ನೋಡಿ, 2 ಈರುಳ್ಳಿ ದಪ್ಪದಾಗಿರುವಂಥವು ಉದ್ದಕ್ಕೆ ಕಟ್ ಮಾಡಿಕೊಂಡಿರೋದನ್ನು ಸೇರಿಸ್ತಾ ಇದ್ದೀನಿ. ಉದ್ದಕ್ಕೆ ಕಟ್ ಮಾಡ್ಕೋಬೇಕಾಗತ್ತೆ. ಇಷ್ಟೂ ಫ್ರೈ ಆಗಲಿ. ಯಾರೇ ಆಗಲಿ ಅಡುಗೆ ಮಾಡುವಾಗ ನೀವು ದೂರದಲ್ಲಿ ಕ್ಯಾಮ್ರಾ ಇಟ್ಕೊಳ್ಳಿ. ಯಾಕಂತಂದರೆ ಎಷ್ಟೋ ಮೊಬೈಲ್ಗಳು ಆ ಹೀಟ್ಗೆ ಬರಸ್ಟಾಗುವಂಥ ಪರಿಸ್ಥಿತಿಗಳು ಬರ್ಬೋದು. ಅದರಿಂದಾಗಿ ಅಡುಗೆ ಮಾಡುವಾಗ ಸ್ವಲ್ಪ ದೂರದಲ್ಲಿದ್ದರೆ ತುಂಬಾ ಒಳ್ಳೆಯದನಿಸುತ್ತೆ. ಆ ಈರುಳ್ಳಿ ಜೊತೆಗೆ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಸೇರಿಸ್ತಾ ಇದ್ದೀನಿ. 1 ಇಂಚಷ್ಟು ಶುಂಠಿ, 1.5 ಗಡ್ಡೆ ಬೆಳ್ಳುಳ್ಳಿನ ಸೇರಿಸ್ತಾ ಇದ್ದೀನಿ. ಇದು ಸ್ವಲ್ಪ ಫ್ರೈ ಆಗಲಿ, ತುಂಬ ಹೊತ್ತು ಬೇಡ. ಈಗ ನಾನು ಒಂದು 4 ಟೊಮೆಟೊ ಹಚ್ಚಿಟ್ಕೊಂಡಿರೋದನ್ನು ಸೇರಿಸ್ತಾ ಇದ್ದೀನಿ. ಸಣ್ಣ ಸೈಜು, ಮೀಡಿಯಮ್ ಸೈಜು ಟೊಮೆಟೊ. ಇದು ಒಂದು ಸ್ವಲ್ಪ ಫ್ರೈ ಆಗಲಿ. ಈಗ ನಾನು ಮೆಂತ್ಯ ಸೊಪ್ಪನ್ನು ಸೇರಿಸ್ತಾ ಇದ್ದೀನಿ. 1 ಕಟ್ಟು ಮೆಂತ್ಯ ಸೊಪ್ಪು. ಮೆಂತ್ಯ ಸೊಪ್ಪು ಜಾಸ್ತಿ ಅನಿಸುತ್ತೆ, ಆದರೆ ಬೇಯೋಷ್ಟರಲ್ಲಿ ಸ್ವಲ್ಪ ಆಗುತ್ತೆ. ಮೆಂತ್ಯ ಸೊಪ್ಪು ಹಸಿ ವಾಸನೆ ಹೋಗೋ ತನಕ ಸ್ವಲ್ಪ ಬೇಯಿಸ್ಕೋಬೇಕಾಗತ್ತೆ, 1-2 ನಿಮಿಷ ಆ ರೀತಿ. ಈಗ ಅದರ ಜೊತೆಗೇ ನಾನು ಪುದೀನ ಮತ್ತು ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ತಾ ಇದ್ದೀನಿ. ಇದು ಕೂಡ ಮೆಂತ್ಯ ಸೊಪ್ಪಿನ ಜೊತೆನೇ ಸ್ವಲ್ಪ ಫ್ರೈ ಆಗಲಿ. 1 ನಿಮಿಷ ಚೆನ್ನಾಗಿ ಫ್ರೈ ಆಗಲಿ. ಮಿಕ್ಸ್ ಮಸಾಲೆ ಪುಡಿ 1 ಸ್ಪೂನು, ಗರಂ ಮಸಾಲೆ ಪುಡಿ 1 ಸ್ಪೂನು, ಮನೆಯಲ್ಲಿ ಮಾಡಿರುವಂಥ ಮಿಕ್ಸ್ ಮಸಾಲೆ ಪುಡಿ 1 ಸ್ಪೂನು, ಬಿರಿಯಾನಿ ಪುಡಿ 2 ಸ್ಪೂನು, ಇಷ್ಟನ್ನು ನಾನು ಮಿಕ್ಸ್ ಮಾಡಿದ್ದೀನಿ. ಇವಾಗ ತೋರಿಸೋದು ಮರ್ತುಬಿಟ್ಟೆ, ಹಾಕ್ಬಿಟ್ಟಿದ್ದೀನಿ. ಈಗ ಬಟಾಣಿ ಸೇರಿಸ್ತಾ ಇದ್ದೀನಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಬಟಾಣಿ ಸೇರಿಸ್ಕೋಬೋದು. ಮತ್ತು ಮೊಸರನ್ನು ನಾನು ಇಷ್ಟು ಸೇರಿಸ್ತಾ ಇದ್ದೀನಿ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಖಾರದ ಪುಡಿ 1 ಸ್ಪೂನು, ಮಿಕ್ಸ್ ಮಸಾಲೆ ಪುಡಿ 1 ಸ್ಪೂನು ಮನೆಯಲ್ಲಿ ಮಾಡಿರುವಂಥದ್ದು, ಬಿರಿಯಾನಿ ಪುಡಿ 2 ಸ್ಪೂನು, ಗರಂ ಮಸಾಲೆ ಪುಡಿ 1 ಸ್ಪೂನು ಹಾಕಿದ್ದೀನಿ. ತೋರಿಸೋದನ್ನು ಮರೆತುಬಿಟ್ಟೆ. ಈಗ ಅಕ್ಕಿನ ಸೇರಿಸ್ತಾ ಇದ್ದೀನಿ. ಸೋನಾ ಮಸೂರ ಅಕ್ಕಿ ನಾನು ತೆಗೆದುಕೊಂಡಿರುವಂಥದ್ದು. ಎಲ್ಲ ಚೆನ್ನಾಗಿ ನೀಟಾಗಿ ಮಿಕ್ಸ್ ಮಾಡೋಣ. ಈಗ ನಾವು ಯಾವ ಗ್ಲಾಸಲ್ಲಿ ಅಕ್ಕಿ 1.5 ಗ್ಲಾಸ್ ತೆಗೆದುಕೊಂಡಿದ್ದೀವೋ ಅದೇ ಗ್ಲಾಸಲ್ಲಿ 1.5 ಗ್ಲಾಸು 3 ಗ್ಲಾಸ್ ನೀರನ್ನು ನಾನು ತೆಗೆದುಕೊಳ್ತಾ ಇದ್ದೀನಿ.
3 ಗ್ಲಾಸು ಸ್ವಲ್ಪ ಎಕ್ಸ್ಟ್ರಾ ಹಾಕಿದ್ದೀನಿ, ಯಾಕಂತಂದರೆ ನೀಟಾಗಿ ಆಗುತ್ತೆ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀನಿ. ಈಗ ಫೈನಲ್ ಆಗಿ ಕಸ್ತೂರಿ ಮೇಥಿ ಸ್ವಲ್ಪ ಸೇರಿಸ್ತಾ ಇದ್ದೀನಿ. ಎಲ್ಲನೂ ಕೂಡ ನೀಟಾಗಿ ಮಿಕ್ಸ್ ಮಾಡಿಬಿಡೋಣ. ಈಗ ಲಿಡ್ಡನ್ನು ಕ್ಲೋಸ್ ಮಾಡಿ 3 ವಿಷಲ್ಲು ಕೂಗಿಸ್ಕೊಳ್ಳೋಣ. ಕೂಗೋಷ್ಟರಲ್ಲಿ ಮೊಸರು ಬಜ್ಜಿ ಸ್ವಲ್ಪ ರೆಡಿ ಮಾಡ್ಕೊಳ್ಳೋಣ. ನಮ್ಮ ಮನೆಯಲ್ಲಿ ಇಬ್ಬರು ಮಾತ್ರನೇ ತಿನ್ನೋದು, ಇನ್ನೊಬ್ಬರು ತಿನ್ನಲ್ಲ ಮೊಸರು ಬಜ್ಜಿ. ಅದರಿಂದಾಗಿ ಸ್ವಲ್ಪ ಆಯಿಲನ್ನು ಸೇರಿಸಿದ್ದೀನಿ. ಸ್ವಲ್ಪ ಆಯಿಲನ್ನು ಸೇರಿಸಿದ್ದೀನಿ. ಅದಕ್ಕೆ ಸಾಸಿವೆ ಒಂದು ಸ್ವಲ್ಪ, ಹಸಿಮೆಣಸಿನ್ಕಾಯಿ ಒಂದು 3, ಒಂದು ಈರುಳ್ಳಿ, ಇಷ್ಟನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ, ತುಂಬಾ ಬೇಡ. ಇದರ ಜೊತೆಗೇ ಟೊಮೆಟೊ ಒಂದನ್ನು ಸಣ್ಣದಾಗಿರುವಂಥದ್ದು ಕಟ್ ಮಾಡಿ ಹಾಕ್ತಾಯಿದ್ದೀನಿ. ಯಾಕಂತಂದರೆ ಫ್ರೈ ಮಾಡ್ತಾ ಇರೋದು ಶೀತಕಾಲದಲ್ಲಿ ಗಂಟಲು ಇನ್ಫೆಕ್ಷನ್ ಬರ್ಬೋದು ಅಂತ ಹೇಳಿ ಸ್ವಲ್ಪ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಈರುಳ್ಳಿ ಮತ್ತು ಟೊಮೆಟೊ ತುಂಬಾ ಟೇಸ್ಟಾಗಿರುತ್ತೆ ಈ ರೀತಿ ಫ್ರೈ ಮಾಡಿದರೂ ಕೂಡ. ಕಾಲು ಲೀಟರ್ಗಿಂತ ಸ್ವಲ್ಪ ಕಡಿಮೆ. ಆ ಮೊಸರಿನ ಜೊತೆಗೆ ನಾನು ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಆ ಮೊಸರಿಗೆ ಹಾಕುವಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀನಿ. ಈಗ ಇದು ತುಂಬಾ ಬಾಯ್ಲಾಗಬಾರ್ದು, ಸ್ವಲ್ಪ ಒಂದು 5-6 ಸೆಕೆಂಡು ಹಾಗೆ ಬಿಸಿ ಆದರೆ ಸಾಕು. ಕೊತ್ತಂಬರಿ ಸೊಪ್ಪು ಕೂಡ ಸೇರಿಸ್ತಾ ಇದ್ದೀನಿ. ಈ ಮೊಸರು ಬಜ್ಜಿ ಜೊತೆ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಆಯಿತು, ಮೊಸರು ಬಜ್ಜಿ ಸ್ಟವನ್ನು ಆಫ್ ಮಾಡ್ತಾ ಇದ್ದೀನಿ. ಈ ರೀತಿ ಮಾಡಿಕೊಂಡ್ರೆ ಮೊಸರು ಬಜ್ಜಿ ತುಂಬ ಟೇಸ್ಟಾಗಿರುತ್ತೆ ಫ್ರೆಂಡ್ಸ್. ಈ ರೀತಿ ಮಾಡ್ಕೊಳ್ಳಿ. ವಿಂಟರಲ್ಲಿ ಈ ರೀತಿ ಮಾಡಿಕೊಂಡ್ರೆ ಮಕ್ಕಳಿಗೆ ಏನೂ ತೊಂದರೆ ಆಗಲ್ಲ, ಗಂಟ್ಲು ಇನ್ಫೆಕ್ಷನ್ ಅಂತದ್ದು. ಮೆಂತ್ಯ ಸೊಪ್ಪಿನ ಬಾತ್ ರೆಡಿ ಫ್ರೆಂಡ್ಸ್. ತುಂಬಾ ಟೇಸ್ಟಾಗಿರುತ್ತೆ ಮೆಂತ್ಯ ಸೊಪ್ಪಿನ ಬಾತು, ಭಾಳ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಈ ರೀತಿ ಎಲ್ಲ ನೀಟಾಗಿ ಕಲಿಸ್ಕೊಂಡು ಸರ್ವ್ ಮಾಡಿಕೊಂಡ್ರೆ ಬಹಳ ಟೇಸ್ಟಾಗಿರುತ್ತೆ. ಮಕ್ಕಳ ಲಂಚ್ ಬಾಕ್ಸ್ ಕೂಡ ಸೂಪರಾಗಿರುತ್ತೆ ಫ್ರೆಂಡ್ಸ್. ಮೆಂತ್ಯ ಸೊಪ್ಪಿನ ಬಾತು ಬಹಳ ಪೌಷ್ಟಿಕ ಆಹಾರ ಅಂತಲೇ ಹೇಳ್ಬೋದು. ತುಂಬಾ ಚೆನ್ನಾಗಿರುತ್ತೆ ಮೆಂತ್ಯ ಸೊಪ್ಪಿನ ಬಾತು. ಅದರ ಜೊತೆಗೆ ಸ್ವಲ್ಪ ಸೌತೆಕಾಯನ್ನು ಸೈಡ್ಗೆ ನಂಜಿಕೊಳ್ತಾ ಮೊಸರು ಬಜ್ಜಿನ ನಾವು ಹಾಕ್ಕೊಂಡು ತಿಂತಾ ಇದ್ದರೆ ಫ್ರೆಂಡ್ಸ್ ಸೂಪರ್. ಎಷ್ಟು ಚೆನ್ನಾಗಿರುತ್ತಂತಂದರೆ ಅಷ್ಟು ಚೆನ್ನಾಗಿರುತ್ತೆ. ಬನ್ನಿ ನೋಡೋಣ, ತಿನ್ನೋಣ ಎಲ್ಲರೂ ಕೂಡ. ಪ್ಲೀಸ್ ನಮ್ಮ ಚಾನಲನ್ನು ಯಾರು ಹೊಸದಾಗಿ ನೋಡ್ತಾ ಇದ್ದೀರೋ ಅವ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ವೆರಿ ಮಚ್. ಮೆಂತ್ಯ ಸೊಪ್ಪಿನ ಬಾತನ್ನು ಈಗಲೇ ಮಾಡಿ ತಿಂದು ನೋಡಿ, ಒಳ್ಳೆಯ ಪೌಷ್ಟಿಕ ಆಹಾರ, ಸೂಪರ್ ಆಗಿರುತ್ತೆ.